ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಗಗನ್. ಇದು ನನ್ನ ಫಸ್ಟ್ ವ್ಲಾಗ್. ನನ್ನ ಫಸ್ಟ್ ವ್ಲಾಗ್ನ ನಾನು ಒಂದು ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಯಾವ ಟೆಂಪಲ್, ಅದು ಎಲ್ಲಿರೋದು ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗುವ. ಗೈಸ್, ನಿನ್ನೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ, ದೇವಸ್ಥಾನಕ್ಕೆ ಬಾ ಹೋಗುವ ಅಂತ. ಸರಿ ಬರ್ತೀನಿ ಅಂತ ಹೇಳ್ದ. ನೋಡಿದ್ರೆ ಇವಾಗ ಕೈ ಕೊಡ, ನಾವು ಒಬ್ಬನೇ ಹೋಗ್ತಾ ಇದ್ದೀವಿ. ಜಸ್ಟ್ ಬಂದು ರೀಚ್ ಆದೆ. ದೇವಸ್ಥಾನ ಹೆಸರು ಇಳಿಂಜೆ ಅಂತ. ಇದು ಹೊನ್ನಾವರ ಮತ್ತೆ ಭಟ್ಕಳದವ್ರಿಗೆ ಗೊತ್ತಿರ್ತದೆ, ಯಾಕಂದ್ರೆ ಇಲ್ಲಿ ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಸೊ ಈ ದೇವಸ್ಥಾನ ಸ್ಟೋರಿ ನಾವು ಪಿಕ್ ಆಗಿ ಹಾಕ್ತೀನಿ, ನೋಡ್ಕೊ ಬನ್ನಿ. ಈ ದೇವಸ್ಥಾನ ಸುಮಾರು 1000 ಅಥವಾ 1500 ವರ್ಷದ ಹಿಂದಿನ ದೇವಸ್ಥಾನ. ಆಗ ದ್ವಾಪರ ಕಾಲ ಎಂಡ್ ಆಗೋ ಟೈಮ್. ವಾಲಿಕಿಲ್ಲಿ ಅನ್ನೋ ಋಷಿ ಯಜ್ಞ ಮಾಡುವಾಗ ರಾಕ್ಷಸರು ತೊಂದರೆ ಕೊಡ್ತಾರೆ. ನಂತರ ನಾರದ್ರು ಬಂದ್ರು ಸಲಹೆ ಕೊಡ್ತಾರೆ, ಈ ಜಾಗದಲ್ಲಿ ಗಣೇಶನ ನೆಲೆಸ್ಬೇಕು ಅಂತ. ಆವಾಗ ಋಷಿ ಮುನಿಗಳು ಜಪ ಮಾಡಿ ಗಣೇಶ ಈ ಜಾಗದಲ್ಲಿ ನೆಲೆಸುವಂತೆ ಮಾಡ್ತಾರೆ. ಸೊ ಅವತ್ತಿಂದ ಈ ಜಾಗ ತುಂಬಾನೇ ಫೇಮಸ್ ಆಗ್ತದೆ. ಹಾಗೆ ಈ ಜಾಗ ಕುಂಜವನ ಅನ್ನೋ ಹೆಸರಿಂದ ಇಡ್ಗುಂಜಿಯಾಗಿ ಚೇಂಜ್ ಆಗ್ತದೆ. ನೋಡಿ ಗಾಯ್ಸ್, ದೇವಸ್ಥಾನ ಹೋಗಿ ಕೈಕಾಲು ತೊಳ್ಕೊ ಬರುವ. ನೋಡಿ ಗಾಯ್ಸ್, ಇದೊಂದು ಕೆರೆ ಉಂಟು. ಇಲ್ಲಿ ಕಸ ಕಡ್ಡಿವನ್ನು ಹಾಕಬಾರದು. ಇದೇ ನೋಡಿ ದೇವಸ್ಥಾನ ಎಂಟ್ರೆನ್ಸ್. ಹಿಂಗೆ ಹೋಗ್ಬೇಕು, ಬಟ್ ಒಳಗಡೆ ಕ್ಯಾಮರಾ ಅಲೋ ಇಲ್ಲ. ಜನ ನೋಡಿ ಗೈಸ್, ಹೊರಗಡೆ ಕ್ಯೂ ಬಂದಿದೆ, ಜನ ಇದ್ದಾರೆ. ಒಳಗಡೆ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಇಲ್ಲಿ ಅದರ ದೇವಸ್ಥಾನ ಬಂದವಾಗ ಅಲ್ಲಿ ಇರೋ ಪೀಸ್ ಅಥವಾ ನೆಮ್ಮದಿನೇ ಬೇರೆ, ಇದೆಲ್ಲೂ ಸಿಗಲ್ಲ. ಒಂಥರ ಆ ವೈಬ್, ಆ ಗಂಟೆ ಸೌಂಡು, ಅದೆಲ್ಲ ಒಂಥರ ನೆಮ್ಮದಿ. ಈ ದೇವಸ್ಥಾನಕ್ಕೆ ತುಂಬಾ ಟೈಮ್ ಬಂದಿದ್ದೀನಿ, ಯಾಕಂದ್ರೆ ಇದು ನಮ್ಮ ಮನೆಯಿಂದ ಸುಮಾರು ½ an hour ಆಗುತ್ತೆ ಅಷ್ಟೇ. ಯಾವುದೋ ಸ್ಕೂಲ್ ಮಕ್ಕಳು ಟ್ರಿಪ್ ಬಂದಿದ್ದಾರೆ ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರುತ್ತಂತ ವೇಟ್ ಮಾಡಿ. ಅಲ್ಲಿ ತನಕ ಬಾಯ್.